ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಆಫ್ ಶಿವಮೊಗ್ಗ ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಅದನ್ನ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ನು ಯಾರಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದನ್ನ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ ನ ಕೊಟ್ಟಿರ್ತೀನಿ. ಕೊಟ್ಟಾಗ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದು ನಿಮ್ ಕ್ರೋಮ್ ಬದಲು ಓಪನ್ ಮಾಡಿ ಅಪ್ಲೈ ಮಾಡಕ್ಕೆ ಈಸಿಯಾಗಿ ಆಗುತ್ತೆ. ಓಕೆ, ಓಪನ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬಂದಾಗ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ ಆದ್ಮೇಲೆ ನಿಮಗೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತಲ್ವಾ, ಈ ತರ ನಿಮಗೆ ಸ್ಕ್ರೋಲ್ ಡೌನ್ ಆಗ್ತಾ ಇರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ನೋಡ್ತಿರ್ಬೋದು ರಿಕ್ರೂಟ್ಮೆಂಟ್ 64 ವೇಕೆನ್ಸಿ P1 ಪೋಸ್ಟ್ ಶಿವಮೊಗ್ಗ ಅಂತ ಒಂದು ಶೋ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದೇನು ಮುಂದೆ ಪಾಸ್ ಆದ್ರೆ ಇಲ್ಲಿ ಯಾರೋ ಮಾರ್ಕ್ ಅಂತಿದೆಯಲ್ವಾ, ಇಲ್ಲಿ ಇದನ್ನ ಹಿಂದಕ್ಕೆ ಮುಂದಕ್ಕೆ ಮಾಡಿದ್ರೆ ನಿಮ್ದು ಅದು ಬರ್ತಾ ಹೋಗುತ್ತೆ. ನಾನೀಗ ಬ್ಯಾಕ್ ಸೈಡ್ ಮಾಡ್ತಿದ್ದೀನಿ. ನಾವೀಗ 64 ವೇಕೆಂಟಿ P1 ಪೋಸ್ಟ್ ಅಂತ ಶೋ ಆಗ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಮತ್ತೆ ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರಿಗಾರ್ಡಿಂಗ್ the filling 56 vacancy P1 post in the ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಥ್ರೂಔಟ್ ದ ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್. ಅಂದ್ರೆ ಟೋಟಲ್ ಆಗಿ 56 ವೇಕೆನ್ಸಿ ಖಾಲಿ ಇದಾವೆ ಅಂತಂದು ಅವ್ರು ಕೊಟ್ಟಿದ್ದಾರೆ. ಇದನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 23/7/2020 ಅಂದ್ರೆ ನಿನ್ನೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 24ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಯಾರು ಹಾಕ್ಬೇಕಂತೀರಾ ಈ ಡೇಟ್ ಮುಗಿಯೋದ್ರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ ಕೇಸ್ ಇದ್ರ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಯಾರು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇದ್ರೆಲ್ಲ ಚೆಕ್ ಮಾಡಕ್ ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ವ್ಯೂ ಅಂತ ಇದೆ ಅಲ್ವಾ, ಈ ವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡು ಒಂದು PDF ಡೌನ್ಲೋಡ್ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಒನ್ ಟೈಮ್ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇವಾಗ ನಾನು ಇದ್ರ ಬಗ್ಗೆ ಅರ್ಜಿನ ಯಾವ ತರ ಹಾಕೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದಲ್ವಾ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಅಂದ್ರೆ ನೆಕ್ಸ್ಟ್ ಪೇಜ್ ರೀಡ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಮತ್ತೆ ಆಲ್ವೇಸ್ ಶೋ ಅಂತ ಕೊಟ್ಟ ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಹಾಕೋದು. ಇದಕ್ಕಿಂತ ಮುಂಚೆ ನಿಮಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಮಿನಿಮಮ್ ನಿನಗೆ 18 ವರ್ಷ ಏಜ್ ಆಗಿರಬೇಕು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 40 ವರ್ಷ ಒಳಗಿದ್ದರೆ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಕೆಟಗರಿ 2A 2B 3A 3B ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಏಜ್ ಬಂದ್ಬಿಟ್ಟು 18 ವರ್ಷದಿಂದ ಮ್ಯಾಕ್ಸಿಮಮ್ 43 ವರ್ಷ ಒಳಗಿರಬೇಕು. ಹಾಗೆ SC/ST ಕ್ಯಾಟಗರಿ ಏನಪ್ಪಾ ಅಂದ್ರೆ 18 ವರ್ಷ ಒಳಗಿದ್ದರು ಒಳಗಿಂದ 45 ವರ್ಷ ಒಳಗಿದ್ದು ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಇದು ಎದ್ರ ಮೇಲೆ ಅಪ್ಲಿಕೇಶನ್ ಆಗ್ತಿದೀವಪ್ಪ ಅಂದ್ರೆ ನಿಮಗೆ ಜಸ್ಟ್ SLC ಪಾಸ್ ಆದ್ರೆ ಇಲ್ಲ ಈಕ್ವಲೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಜಸ್ಟ್ ನೀವು SLC ಪಾಸ್ ಆದ್ರೆ ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಮತ್ತೆ ಸಿಗ್ನೇಚರ್ ಯಾವ ಸೈಜ್ ಇರೋಕಂತ ಕೊಟ್ಟಿದ್ದಾರೆ. ಲೆಂತ್ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಇರಬೇಕು. ಲೆಂತ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಇರಬೇಕು ಅಂತ ಕೊಟ್ಟಿದೆ. ಸಿಗ್ನೇಚರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಒಳಗೆ ಇರಬೇಕು. ಹಾಗೆ ಇಷ್ಟೇ ಕೆ ಒಳಗೆ ನಿಮಗೆ ಇರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕಪ್ಪ ಅಂದ್ರೆ ಆಲ್ ಮಾರ್ಕ್ಸ್ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನಿಮಗೆ SLC ಮಾರ್ಕ್ಸ್ ಅಂತ ಕೇಳುತ್ತೆ. SLC ಮಾರ್ಕ್ಸ್ ನಿಮ್ಗೆ ಕಂಪಲ್ಸರಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಕೆಲವೊಂದು ಕೆಟಗರಿ ಅಂದ್ರೆ ಕೆಟಗರಿ 2A 2B 3A ವಿದ್ಯಾರ್ಥಿಗಳಿಗೆ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ನೆಕ್ಸ್ಟ್ GM ಕೆಟಗರಿ ಏನಪ್ಪಾ ಅಂದ್ರೆ 200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ನೀವು ಅಮೌಂಟ್ ನ ಪೇ ಮಾಡ್ತಾ ಹೋಗ್ಬೋದು. ಹಾಗೆ SC/ST ಕ್ಯಾಂಡಿಡೇಟ್ಗೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀ ಆಗಿ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇವಾಗ ಯಾವ ತರ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಿ ಮೇಲೆ ಇದು ಮೇಕ್ ಪೇಮೆಂಟ್ ಅದೇ ಇದು ಯಾವ ತರ ಮಾಡೋದಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಮೇಲೆ ಅಮೌಂಟ್ ಪೇ ಮಾಡಿಲ್ಲಪ್ಪ ಅಂದ್ರೆ ಇದೇ ತರ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಅಮೌಂಟ್ ನ ಪೇ ಮಾಡ್ಬೋದು. ಇನ್ ಕೇಸ್ ನೀವೇನಾದ್ರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕಪ್ಪ ಅಂದ್ರೆ ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ಇದನ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ರೀಪ್ರಿಂಟ್ ಅಂತ ಇದೆ. ರೀಪ್ರಿಂಟ್ ಅಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಮೌಂಟ್ ಕೂಡ ಪೇ ಮಾಡಿದ್ರೆ ಬಟ್ ನಮ್ಮ ಹತ್ರ ಅಪ್ಲಿಕೇಶನ್ ಫೀಸ್ ಇಲ್ಲ ಅಂದ್ರೆ ಇಲ್ಲಿ ರೀಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂದ್ರೆ ರೀಪ್ರಿಂಟ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೊಂತ ಹೋಗ್ಬೋದು. ಇವಾಗ ನಾನು ಆನ್ಲೈನ್ ಮುಖಾಂತರ ಯಾವ ತರ ಅರ್ಜಿ ಹಾಕಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ನಾನು ಇವಾಗ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ರೀಡ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಈ ತರ ಇಂಟ್ರಕ್ಷನ್ ಕೊಟ್ಟಿರ್ತಾರೆ. ಒನ್ ಟೈಮ್ ಇಂಟ್ರಕ್ಷನ್ ಓದ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಏನು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಚಿಕ್ಕದೊಂದು ಬಾಕ್ಸ್ ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಅಂತ ಇದೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ತರ ಇಂಟರ್ಫೇಸ್ ಹೋಗುತ್ತೆ. ಇದೆಲ್ಲ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂತ ಹೋಗ್ಬೋದು. ನಾ ಫಿಲ್ ಮಾಡೋಕ್ಕಿಂತ ಮುಂಚೆ ನಾ ಎಲ್ಲ ಹೇಳ್ತೀನಿ ಏನು ಫಿಲ್ ಮಾಡಕ್ಕಂತಂದು. ಫಸ್ಟ್ನೇದಾಗಿ
ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದ್ರೆ ನೀವು SLC ಮಾರ್ಕ್ಸಲ್ಲಿ ಯಾವ ತರ ನಿಮ್ಮ ನೇಮ್ ಇದೆ ಅದೇ ತರ ಫಿಲ್ ಮಾಡಬೇಕು. ನೆಕ್ಸ್ಟ್ ಫಾದರ್ ನೇಮ್ ಕೇಳ್ತಿದ್ರೆ SLC ಮಾರ್ಕ್ಸ್ ಯಾವ ತರ ಫಾದರ್ ನೇಮ್ ಇದೆ ಅದನ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೆಂಡರ್ ಕೇಳುತ್ತೆ, ನೀವು ಮೇಲ್ ಫೀಮೇಲ್ ಕೇಳುತ್ತೆ, ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳಿದೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಟಗರಿ ಕ್ಲೈಮ್ ಅಂದ್ರೆ ನೀವು ಯಾವ ಕೆಟಗರಿ ಬರ್ತೀರಾ ಆ ಕೆಟಗರಿ ಹಾಕ್ಬೇಕು. SC ಬರ್ತೀರಾ, ST ಬರ್ತೀರಾ, ಕೆಟಗರಿ 1 2 2B 3A ಬರ್ತೀರಾ ಅದನ್ನ ಸೆಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಳಗೆ ಆಡಿ ನಂಬರ್ ಇರುತ್ತೆ, ಆಡಿ ನಂಬರ್ ಇದ್ರೊಳಗೆ ಏನಪ್ಪ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಡೇಟ್ ಆಫ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಕ್ಯಾಸ್ಟ್ ಇದೆ ಅಲ್ವಾ, ಯಾವ ಡೇಟ್ ಒಳಗೆ ಇಶ್ಯೂ ಮಾಡಿದಾರೆ ಆ ಡೇಟ್ ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಮೆನ್ಷನ್ ಮಾಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ, ಈ ರಿಸರ್ವೇಶನ್ ಅಂತ ಇದೆ. ರಿಸರ್ವೇಶನ್ ಏನಪ್ಪಾ ಅಂದ್ರೆ ರೂಲರ್ ಅಂದ್ರೆ ನಿಮ್ಮ ಹತ್ರ ರೂಲರ್ ವಿದ್ಯಾರ್ಥಿಗಳಿದ್ರೆ ರೂಲರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ನಿಮ್ಮೇನೋ ಬೆಂಚ್ ಮಾರ್ಕ್ ಇದ್ರೆ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿದ್ರೆ ಆ ಸರ್ಟಿಫಿಕೇಟ್ ಆ ನಂಬರ್ ಎಂಟ್ರಿ ಮಾಡಿಕೊಂಡು ಅದು ಯಾವ ಡೇಟ್ ಇಶ್ಯೂ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕನ್ನಡ ಮೀಡಿಯಂ ಆಗಿರ್ಬೋದು, ಏನಪ್ಪ ಡಿಸೇಬಲ್ ಪ್ರಾಜೆಕ್ಟ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಅದೆಲ್ಲ ಏನಪ್ಪ ಅಂತ ಕೇಳ್ತಾರೆ. ಅವೆಲ್ಲ ನಿಮ್ಗೆ ರಿಸರ್ವೇಶನ್ ಬೇಕಪ್ಪ ಅಂದ್ರೆ ಆ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಆದ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಆ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಯಾವ ಡೇಟ್ ಇಶ್ಯೂ ಮಾಡಿದರೆ ಅದು ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇದು ಬಂದು ರಿಸರ್ವೇಶನ್ ಯಾವ ತರ ಕ್ಲೈಮ್ ಮಾಡೋಂತಂದು ಮಾಹಿತಿ ಆಯಿತು. ನೆಕ್ಸ್ಟ್ ಇನ್ ಕೇಸ್ ನಿಮ್ಗೆ ಏನಾದರೂ ನೀವು ಕರ್ನಾಟಕ ಸ್ಟೇಟ್ ರೆಸಿಡೆನ್ಷಿಯಲ್ ಆಗಿ ಸ್ಕೀಮ್ ಆಗಿದ್ದೆ ಅಂದ್ರೆ ಅದನ್ನ ಟಿಕ್ ಮಾಡ್ಕೊಂಡು ಎಷ್ಟು ಅಂತ ಅದ್ಲಿ ಇಯರ್ ಅಂತ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಮೆನ್ಷನ್ ಮಾಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಮ್ಯಾರೇಜ್ ಸ್ಟೇಟಸ್ ಅಂತ ಅಂದ್ರೆ ನೀವೇನು ಮ್ಯಾರೇಜ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಬೋದು. ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ತರ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಸಿಂಗಲ್ ಡೈವರ್ಸ್ ಮತ್ತೆ ಏನು ವಿಡೋ ಮ್ಯಾರೇಜ್ ಅಂತ ಹೇಳ್ತಿದ್ರೆ ಇನ್ ಕೇಸ್ ಸಿಂಗಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ನೆಕ್ಸ್ಟ್ ಬಂದು ಪಾಸ್ ಅಂದ್ರೆ ನೀವೇನು ಹುಡುಗಿ ಆಗಿದ್ರೆ ಗಂಡನ ಹೆಸರು ಎಂಟ್ರಿ ಮಾಡಬೇಕು, ಹುಡುಗ ಆಗಿದ್ರೆ ಹೆಂಡತಿ ಹೆಸರು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಮತ್ತೆ ಏನ್ ಕೇಳಿದ್ರೆ ನೆಕ್ಸ್ಟ್ ಇಂಡಿಯಾ ಅಂತ ಕೇಳಿದ್ರೆ ಸಿಟಿಜನ್ ಅಂತ ಎಸ್ ಅಂತ ಹಾಕೊಳ್ಳಿ. ಜಸ್ಟ್ ಎಸ್ ಅಂತ ಹಾಕೊಂಡ್ರೆ ಯಾವ ತರ ಪ್ರಾಬ್ಲಮ್ ಇರೋದಿಲ್ಲ. ಅದಾದ್ಮೇಲೆ ಕೆಳಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತ ನಿಮ್ದು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಮೊದಲು ಪ್ರೆಸೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನೀವು ಎಲ್ಲಿದ್ದೀರಾ, ಈ ಅಟ್ ಪ್ರೆಸೆಂಟ್ ನೀವು ಧಾರವಾಡದಾಗ ಇದ್ದೀರಾ, ಬೆಂಗಳೂರಾಗ ಇದ್ದೀರಾ, ಇಲ್ಲ ವಿಜಯಪುರ ಇದ್ದೀರಾ, ಅಲ್ಲಿ ಕೂತ್ರೆ ನೀವೇನೋ ಎಕ್ಸಾಮ್ ಪ್ರಿಪೇರ್ ಆಗ್ತಿದೆ ಅದು ಪ್ರೆಸೆಂಟ್ ಅಡ್ರೆಸ್ ಆಗಿರುತ್ತೆ. ಆ ಅಡ್ರೆಸ್ ಕೊಟ್ಟರೆ ನಿಮಗೆ ಅಲ್ಲಿಂದ ನೀರಿರೋ ಎಕ್ಸಾಮ್ ಸೆಂಟರ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಬೀಳ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಪ್ರೆಸೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ಯಾವ ತರ ಅಂದ್ರೆ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ, ನಿಮ್ಮ ಮನೆ ಎಲ್ಲಿದೆ, ನಿಮ್ ಪರ್ಮನೆಂಟ್ ಅಡ್ರೆಸ್ ಎಲ್ಲಿದೆ ಅದನ್ನ ಅಡ್ರೆಸ್ ಕೊಟ್ಟರೆ ನಿಮ್ದು ಯಾವುದೋ ಒಂದು ಸೆಲೆಕ್ಷನ್ ಆದ್ರೆ ಯಾವುದೋ ಒಂದು ಏನಪ್ಪ ಆರ್ಡರ್ ಕಾಪಿ ಬಂದು ಕೂಡ ಅದೇ ಅಡ್ರೆಸ್ ಹೋಗುತ್ತೆ. ಹಾಗಾಗಿ ಪರ್ಮನೆಂಟ್ ಅಡ್ರೆಸ್ ಅದನ್ನ ಕೊಡಬೇಕು. ಪ್ರೆಸೆಂಟ್ ಅಡ್ರೆಸ್ ಬಂದ್ಬಿಟ್ಟು ನೀವೆಲ್ಲಿದ್ದೀರಾ ಅಲ್ಲಿಂದ ಕೊಟ್ಟರೆ ನಿಮ್ ನೇರ ಎಕ್ಸಾಮ್ ಸೆಂಟರ್ ಇರೋದನ್ನ ಅಲ್ಲಿ ಲೊಕೇಶನ್ ಅಪ್ರೂವ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಕೊಡಿ. ಇನ್ ಕೇಸ್ ನೀವು ಪರ್ಮನೆಂಟ್ ಅಡ್ರೆಸ್ ಒಳಗೆ ಇದ್ರೆ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಕೊಟ್ಟರೆ ಯಾವ ತರ ಪ್ರಾಬ್ಲಮ್ ಆಗೋದಿಲ್ಲ. ಅದಾದ್ಮೇಲೆ ಇಲ್ಲಿ ಡಿಸ್ಟಿಕ್ ಎಂಟ್ರಿ ಮಾಡ್ಕೊಳ್ಳಿ, ತಾಲೂಕು ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಇಲ್ಲಿ ಪಿನ್ ಕೋಡ್ ಎಂಟ್ರಿ ಮಾಡಬೇಕು. ಪಿನ್ ಕೋಡ್ ಎಂಟ್ರಿ ಆದ್ಮೇಲೆ ಇಲ್ಲಿ 10th ಸ್ಟೇಜ್ ಒಳಗೆ ನಿಮ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ನಿಮ್ಮ ಹತ್ರ ಲ್ಯಾಂಡ್ಲೈನ್ ನಂಬರ್ ಇದೆ, ಲ್ಯಾಂಡ್ಲೈನ್ ನಂಬರ್ ಕೂಡ ಎಂಟ್ರಿ ಮಾಡಬಹುದು. ಇನ್ ಕೇಸ್ ಇಲ್ಲಪ್ಪ ಅಂದ್ರೆ ಖಾಲಿ ಬಿಟ್ಟು ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಕೇಳ್ತಾರೆ, ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 12 ಸ್ಟೆಪ್ ಒಳಗೆ ವೆದರ್ ದ ಅಪ್ಲಿಕೆಂಟ್ ಇನ್ ಸರ್ವಿಸ್ ಅಂದ್ರೆ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಏನೋ ಸರ್ವಿಸ್ ಮಾಡೋದಕ್ಕೆ ಹೇಳಿದ್ರೆ ಸರ್ವಿಸ್ ಮಾಡೋದು ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್, ನೀವೇನಾದ್ರೂ ಎನಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳಿದ್ದೀರಾ ಅಂದ್ರೆ ಪೊಲೀಸ್ ಒಳಗೆ ಕ್ರೈಮ್ ಒಳಗೆ ಇದೀರಾ ಅಂತ ಕೇಳ್ತಿದ್ರೆ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಹಾಕೋಬಹುದು. ಅದಾದ್ಮೇಲೆ ಕೆಳಗೆ 4 ಸ್ಟೆಪ್ ಬರಿ, ಇಲ್ಲಿ ಬಂದು ಕ್ರಿಮಿನಲ್ ಇರುತ್ತೆ ಅದನ್ನ ನೋ ಅಂತ ಹಾಕೊಂಡ್ರೆ ಯಾವ ತರ ಪ್ರಾಬ್ಲಮ್ ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಇಲ್ಲಿ ಬಂದು ಇಲ್ಲಿ ಚಿಕ್ಕ ಒಂದು ಬಾಕ್ಸ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಪ್ರಿವ್ಯೂ ಅಂತ ತೋರಿಸುತ್ತೆ. ಅದನ್ನ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಯಾವ ತರ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ನೀವೆಲ್ಲ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಪ್ರಿವ್ಯೂ ಅಂತ ಬಂದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾಗ ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತ ನಿಮ್ ನೇಮ್ ಇರುತ್ತೆ, ಅಲ್ಲಿ ಒಂದು ಚಿಕ್ಕದ ಬಾಕ್ಸ್ ಇರುತ್ತೆ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೇಮ್ ಆಫ್ ಫಾದರ್ ಇರುತ್ತೆ, ಫಾದರ್ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ ಅಂತಂದು ಚಿಕ್ಕದಾಗಿ ಒಂದು ಬಾಕ್ಸ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ, ನಿಮ್ದು ಕೆಟಗರಿ ಕ್ಲೇಮ್ ಮಾಡ್ತಾರೆ, SC ನ ST ನ ಜೆಂಡರ್ ಕೆಟಗರಿ A 2A 2B ಯಾವ್ದು ಎಂಟ್ರಿ ಮಾಡ್ತೀರಾ ಆ ಎಂಟ್ರಿ ಬಂದಿರುತ್ತೆ. ಅದು ಆಡಿ ನಮ್ಗೆ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಚಿಕ್ಕದ ಬಾಕ್ಸ್ ಇರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ರಿಸರ್ವೇಶನ್ ಕೊಟ್ಟಿರ್ತಾರೆ, ರಿಸರ್ವೇಶನ್ ಒಳಗೆ ನೀವು ಟಿಕ್ ಮಾಡ್ಕೊಂಡಿದ್ದೀರಾ, ಕನ್ನಡ ಮೀಡಿಯಂ ಟಿಕ್ ಮಾಡ್ಕೊಂಡಿದ್ದೀರಾ, ಎಕ್ಸ್ ಸರ್ವಿಸ್ ಮೇಲೆ ಟಿಕ್ ಮಾಡ್ಕೊಂಡಿದ್ದೀರಾ ನೋಡ್ಕೊಂಡು
ಅದನ್ನ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಕ್ರಾಸ್ ವೆರಿಫಿಕೇಶನ್ ಮಾಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದ್ಮೇಲೆ ಆದ್ಮೇಲೆ ಇಲ್ಲಿ ನಿಮ್ದು ಮ್ಯಾರೇಜ್ ಸ್ಟೇಟಸ್ ಇರುತ್ತೆ. ನಿಮ್ ಮ್ಯಾರಿಡ್ ಕರೆಕ್ಟ್ ಇದೆನಾ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯನ್ ಸಿಟಿಜನ್ ಎಸ್ ಅಂತ ಕೊಟ್ಟಿರ, ನೋ ಅಂತ ಕೊಟ್ಟಿರ, ಅದನ್ನ ಟೈಮ್ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಬಂದಿರುತ್ತೆ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಬಂದಿರುತ್ತೆ. ಎರಡು ಕರೆಕ್ಟ್ ಇದೆ ಅಂತ ಕರೆಕ್ಟಾಗಿ ಎಂಟ್ರಿ ಮಾಡಿದೆ ಇಲ್ಲ ಅಂತ ನೀವು ಒನ್ ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಇಲ್ಲಿ ಮೊಬೈಲ್ ನಂಬರ್ಗೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಮೇಲ್ ನಂಬರ್ ಕೂಡ ಚೆಕ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇಮೇಲ್ ನಂಬರ್ಗೆ ಮತ್ತೆ ಇಮೇಲ್ಗೆ ಮತ್ತೆ ಫೋನ್ ನಂಬರ್ಗೆ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಮತ್ತೆ OTP ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಒನ್ ಟೈಮ್ ಕರೆಕ್ಟ್ ಇದೆ ಚೆಕ್ ಮಾಡ್ಕೊಂಡು ನೀವು ಮುಂದೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಹಾಗೆ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಕರೆಕ್ಟಾಗಿ ನೋಡಿಕೊಂಡು ಮಾಡ್ತಬೇಕು. ಎಲ್ಲ ಕರೆಕ್ಟ್ ಆದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಕ್ಯಾಪ್ಚರ್ನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಚಿಕ್ಕದ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸೇವ್ ಅನ್ನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಅನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಏನಾದ್ರು ರಾಂಗ್ ಆಗಿ ಎಂಟ್ರಿ ಮಾಡಿದೆ, ಇಲ್ಲಿ 8 ಆಪ್ಷನ್ ಅಂತ ಇದೆಯಲ್ವಾ, ಆ 8 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸರಿ ಎಂಟ್ರಿ ಮಾಡಕ್ಕೆ ಆಪ್ಷನ್ ಬಿಟ್ಟಿರ್ತಾರೆ. ಇನ್ನೊಂದ್ಸರಿ 8 ಎಲ್ಲ ಫಿಲ್ ಮಾಡ್ಕೊಂಡು ಮತ್ತೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಲ್ಲ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ಗೆ ರೀಡೇಟ್ ಆಗ್ತಾ ಹೋಗ್ತದೆ. ನಾನು ಇವಾಗ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದಿರಾ ಅದು ತೋರಿಸ್ತಾ ಹೋಗುತ್ತೆ. ಓಕೆನಾ. ಅದಾದ್ಮೇಲೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ, ಅದು ನೋಡ್ಕೊಳ್ಳಿ. ಅದ ನೆಕ್ಸ್ಟ್ ಮತ್ತೆ ವ್ಯಾಲಿಡಿಟಿ ಇಲ್ಲ ಅಂತ ಇರುತ್ತೆ, ಅದು ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಎಂಟರ್ ಒನ್ ಟೈಮ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನೀವು ಕೊಟ್ಟಿರುವಂತ ಇಮೇಲ್ ಐಡಿಗೆ ಒಂದು OTP ಬಂದಿರುತ್ತೆ. ಆ OTP ನ ಈ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಈ ಕ್ಯಾಪ್ಚರ್ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಾನು ಇಲ್ಲಿ ನನಗೆ ಇಮೇಲ್ ಬಂದಿರೋಂಥ OTP ನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತಾ ಹೋಗ್ತೀನಿ, ಯಾವ ತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತಂದು. ನೆಕ್ಸ್ಟ್ ನೀವು OTP ಎಂಟ್ರಿ ಮಾಡ್ಕೊಂಡು ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ. ನಿಮ್ದು ಏನಪ್ಪಾ ಅಂದ್ರೆ ರೆಫರೆನ್ಸ್ ನಂಬರ್ ಶೋ ಆಗ್ತಿರುತ್ತೆ, ಅದು ನೋಡ್ಕೋಬಹುದು. ಇಲ್ಲೆಲ್ಲ ಶೋ ಆಗ್ತಿದೆ, ನಾನು ಮಾರ್ಕ್ ಮಾಡ್ತಿದ್ದೀನಿ ಅಲ್ವಾ, ಇಲ್ಲಿ ನಿಮ್ದು ರೆಫರೆನ್ಸ್ ನಂಬರ್ ಕೂಡ ಶೋ ಆಗ್ತಿರುತ್ತೆ, ಅದು ನೋಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಆದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಆಡ್ ಮಾಡ್ತಾ ಹೋಗ್ಬೇಕು. ಅದು ಯಾವ ತರ ಆಡ್ ಮಾಡಕಪ್ಪ ಅಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಕ್ವಾಲಿಫಿಕೇಶನ್ ಮೇಲೆ SSC ಅಂತ ಕ್ಲಿಕ್ ಮಾಡ್ಕೊಳ್ಳಿ. SSC ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಬೋರ್ಡ್ ಕೇಳುತ್ತೆ, ನಿಮ್ದು ಯಾವ ಬೋರ್ಡ್ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. SSC ರಿಜಿಸ್ಟ್ರೇಷನ್ ಅಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಯು ಆರ್ ಕ್ವಾಲಿಫಿಕೇಶನ್ ಕಾರ್ಡ್ ಇಶ್ಯೂಡ್ ಬೈ ದ ಏನಪ್ಪಾ ಅಂದ್ರೆ ಪಾಯಿಂಟ್ ಅಂದ್ರೆ ನೀವು CGPA ನಿಮ್ದು ಪರ್ಸೆಂಟೇಜ್ ಇದನ್ನ ಇಲ್ಲ ಪರ್ಸೆಂಟೇಜ್ ಒಳಗೆ CGPA ಅಂತ ಕೇಳ್ತಾ ಇದ್ರೆ ಇಲ್ಲಿ CGPA ಅಂತ ಕೇಳಿದ್ರೆ ಹಾಗೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಇಯರ್ ಒಳಗೆ SSC ಕಂಪ್ಲೀಟ್ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂದ್ರೆ 600ಕ್ಕೆ ಎಷ್ಟು ಅಂದ್ರೆ 600 ಎಂಟ್ರಿ ಮಾಡ್ಕೊಳ್ಳಿ. 600ಕ್ಕೆ ಎಷ್ಟು ಮಾರ್ಕ್ಸ್ ಒಪ್ಟೈನ್ ಮಾರ್ಕ್ಸ್ ಅಂತ ಕೊಟ್ಟಿದ್ರಲ್ವಾ, ಈ ಒಪ್ಟೈನ್ ಮಾರ್ಕ್ಸ್ ಒಳಗೆ 600ಕ್ಕೆ 625ಕ್ಕೆ ಎಷ್ಟು 500 ತೆಗ್ದಿರಾ ಇಲ್ಲ 400 ತೆಗ್ದಿರಾ ಅದ್ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಯಾಡ್ ಅಂತ ಇದೆ ಅಲ್ವಾ, ಈ ಯಾಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಲ್ಲ ಎಜುಕೇಶನ್ ಅಂದ್ರೆ SSC ಎಜುಕೇಶನ್ ಡೀಟೇಲ್ಸ್ ಎಲ್ಲ ಯಾಡ್ ಆಗುತ್ತೆ. ಯಾಡ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ, ಅದು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಂದು SSLC ಕ್ವಾಲಿಫಿಕೇಶನ್ ಆಗಿರ್ಬೋದು, ಬೋರ್ಡು ಎಲ್ಲ ಎಂಟ್ರಿ ಮಾಡಿದ್ದೀನಿ. ಅದಾದ್ಮೇಲೆ ನಮ್ದು SSC ರಿಜಿಸ್ಟ್ರೇಷನ್ ನಂಬರ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವ ಪಾಸ್ ಇದೆ ಅದನ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ನಾನು 625ಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಕೂಡ ಎಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಂಡು ಎಲ್ಲ ಆ್ಯಡ್ ಆದ್ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಆದ್ಮೇಲೆ ಕೆಳಗೆ ನೋಡ್ತಿರ್ಬೋದು, ನೋಡಾದ್ಮೇಲೆ ಇಲ್ಲಿ ಶೋ ಆಗುತ್ತೆ. ಓಕೆನಾ. ನಿಮ್ದು SSLC ಕರ್ನಾಟಕ ಬೋರ್ಡ್ ಸರಿ ಇದೆ ಅಂತ ನೋಡ್ಕೋಬೇಕು. ಬೋರ್ಡ್ ಕರೆಕ್ಟ್ ಇದೆ ನೋಡ್ಕೊಂಡಾದ್ಮೇಲೆ ಯಾವ ಇಯರ್ ಪಾಸ್ ಆಗಿ ಎಂಟ್ರಿ ಮಾಡಿದ್ರೆ ಅದನ್ನ ನೋಡ್ಕೋಬೇಕು. ಅದು ನೋಡ್ಕೊಂಡಾದ್ಮೇಲೆ 625ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿರಿ ಎಂಟ್ರಿ ಮಾಡಿದಾರೆ ಅದನ್ನ ನೋಡ್ಕೋಬೇಕು. ಅದನ್ನ ನೋಡ್ಕೊಂಡಾದ್ಮೇಲೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದನ್ನ ಕೂಡ ನೀವು ಇಲ್ಲಿ ಕಂಪಲ್ಸರಿ ನೋಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನು ತಪ್ಪಾಗಿದೆ ಇಲ್ಲಿ ರೈಟ್ ಸೈಡ್ ಡಿಲೀಟ್ ಆಪ್ಷನ್ ಅಂತ ಇರುತ್ತೆ. ಆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೀವು ಕೊಟ್ಟಿರುವಂತ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಇಂದ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಈ ತರ ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಸೇವ್ ಅಂತ ಕಂಟಿನ್ಯೂ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ಇಲ್ಲಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನೀವು ಪ್ರಿವ್ಯೂ ನೋಡ್ತಾ ಇದ್ರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಕಾಣುತ್ತೆ ಅಂತಂದು ಒನ್ ಟೈಮ್ ಪ್ರಿವ್ಯೂ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಫೋಟೋ ಯಾವ ತರ ಇರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಇನ್ಸ್ಟ್ರಕ್ಷನ್ ಒಳಗೆ ನೀವೇನಪ್ಪಾ ಅಂದ್ರೆ ಫೋಟೋನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು.
ಏನು ಕೊಟ್ಟಿದ್ದಾರೆ ಓಕೆನಾ. ಯಾವ ಥರಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ಬುರ್ಕ ಆಗಿರ್ಬೋದು, ಈ ಥರ ಕ್ಯಾಪ್ ಆಗಿರ್ಬೋದು, ಮತ್ತೆ ಏನು ಫುಲ್ ಏರ್ ಯಾವ ಥರ ಬಿಡ್ಕೊಂಡಿರ್ಬೋದು ಓಕೆನಾ. ಅದು ಆ ಥರ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅದು ಬಂದು ಅಪ್ಲೋಡ್ ಎಷ್ಟಪ್ಪ ಅಂದರೆ 50K ಒಳಗೆ ಏನಪ್ಪ ಅಂದರೆ ಫೋಟೋ ಇರಬೇಕು. 50K ಒಳಗೆ ಏನಪ್ಪ ಸಿಗ್ನೇಚರ್ ಬಂದು ಕೊಟ್ಟಿದ್ದಾರೆ. ಅದೇ ಫಾರ್ಮೆಟ್ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀನಿ, ಫೋಟೋ ಅಪ್ಲೋಡ್ ಮಾಡ್ತೀನಿ. ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಅಪ್ಲೋಡ್ ಮಾಡೋ ಆದ್ಮೇಲೆ ಇಲ್ಲಿ ಕೆಳಗಡೆ ಚಿಕ್ಕದ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ಫೋಟೋ ಮತ್ತೆ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಚೂಸ್ ಮಾಡ್ಕೊಳ್ಳಿ. ಚಿಕ್ಕದ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಅಪ್ಲೋಡ್ ಅಂತ ಇದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಿಮ್ದು ಸಿಗ್ನೇಚರ್ ಮತ್ತೆ ಫೋಟೋಗಳು ಅಪ್ಲೋಡ್ ಆಗುತ್ತೆ. ಎಲ್ಲ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ. ಈ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಅಪ್ಲಿಕೇಶನ್ ಫುಲ್ ಪ್ರಿವ್ಯೂ ಶೋ ಆಗುತ್ತೆ. ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಕಾಣುತ್ತೆ ಅದೇ ತರ ಒನ್ ಟೈಮ್ ಶೋ ಆಗುತ್ತೆ. ಅದನ್ನ ನೋಡ್ಕೊಂಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಪೇಜ್ ನ ತೋರಿಸ್ತಾ ಓಕೆ. ನಾನು ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ಆದ್ಮೇಲೆ ಪ್ರಿವ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಯಾವ ತರ ಸಬ್ಮಿಟ್ ಮಾಡೋ ಆದ್ಮೇಲೆ ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಕಾಣುತ್ತೆ ಅದೇ ತರ ಸೇಮ್ ಟು ಸೇಮ್ ಕಾಣ್ತಾ ಇರುತ್ತೆ. ಒನ್ ಟೈಮ್ ಕರೆಕ್ಟ್ ನೋಡ್ಕೊಳ್ಳಿ. ನಿಮ್ ನೇಮ್ ಕರೆಕ್ಟ್ ಇದಾನ, ನಿಮ್ ಫಾದರ್ ನೇಮ್ ಕರೆಕ್ಟ್ ಇದಾನ, ಮೇಲ್ ಜೆಂಡರ್ ಕರೆಕ್ಟ್ ಇದಾನ, ಸಿಗ್ನೇಚರ್ ಫೋಟೋ ಕರೆಕ್ಟ್ ಇದೆ ನೋಡ್ಕೋಬೇಕು. ನಿಮ್ದು ಕ್ಯಾಟಗರಿ ಸೆಟ್ ಮಾಡಿದ್ರೆ ಕ್ಯಾಟಗರಿ ಸೆಟ್ ಮಾಡಿರುವಂತ ಆಡಿ ನಂಬರ್ ಕರೆಕ್ಟ್ ಇದೆನಾ, ಡೇಟ್ ಆಫ್ ಇಶ್ಯೂ ಡೇಟ್ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ನೋಡ್ಕೋಬೇಕು, ಮ್ಯಾರೇಜ್ ಸ್ಟೇಟಸ್ ನೋಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ನೋಡ್ಕೊಳ್ಳಿ. ನೋಡ್ಕೊಂಡು ಆದ್ಮೇಲೆ ಫೋನ್ ನಂಬರ್ ನೋಡ್ಕೊಳ್ಳಿ. ಫೋನ್ ನಂಬರ್ ನೋಡ್ಕೊಂಡು ಆದ್ಮೇಲೆ ಮೇಲ್ ಕಾಣುತ್ತೆ, ಮೇಲ್ ಕೂಡ ನೋಡ್ಕೋಬೇಕು. ನೋಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಫೀಸ್ ಎಕ್ಸಾಮ್ಟೆಡ್ ಅಂದ್ರೆ ನಾನು SC/ST ಕ್ಯಾಟಗರಿ ಕಾರಣ ಏನಪ್ಪಾ ಅಂದ್ರೆ ಯಾವುದೇ ತರ ಫ್ರೀ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ ನಿಮ್ದು ಏನಪ್ಪಾ ಎಷ್ಟು ಅಮೌಂಟ್ ಪೇ ಮಾಡಬೇಕಂತ ಶೋ ಆಗ್ತಾ ಇರುತ್ತೆ. ನನಗೆ ಯಾವುದೇ ತರ SC/ST ಕ್ಯಾಟಗರಿ ಹಾಕೊಂಡು ನಮ್ದು ಫೀಸ್ ಎಕ್ಸಾಮ್ಟೆಡ್ ಅಂತ ಶೋ ಆಗ್ತಾ ಇದೆ ಓಕೆನಾ. ಹಾಗೆ ನಾ ಯಾವುದೇ ತರ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಬಂದು ಎಜುಕೇಶನ್ ಡೀಟೇಲ್ಸ್ ಕಾಣ್ತಾ ಇದ್ರೆ ಇಲ್ಲಿ ಏನಪ್ಪಾ ಅಂದ್ರೆ SSC ಡೀಟೇಲ್ಸ್ ಯಾರು ಬಂದಿದಲ್ಲ ಅದೆಲ್ಲ ಶೋ ಆಗ್ತಾ ಇರುತ್ತೆ. ಅದು ಒನ್ ಟೈಮ್ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ಆದ್ಮೇಲೆ ಇಲ್ಲಿ ಚಿಕ್ಕದ ಬಾಕ್ಸ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಶಿವಮೊಗ್ಗದ ಹೈಕೋರ್ಟ್ ಅಪ್ಲಿಕೇಶನ್ ಫಾರ್ಮ್ ಸಂಪೂರ್ಣವಾಗಿ ಏನಪ್ಪಾ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಪ್ರಿವ್ಯೂ ಅಪ್ಲಿಕೇಶನ್ ಒಳಗೆ ನಾನು ಕೊಟ್ಟಿರೋ ಡೀಟೇಲ್ಸ್ ರಾಂಗ್ ಇದೆ ಅಂತ ಅನ್ಸಿದ್ರೆ ನೀವು ಇಲ್ಲಿ 8 ಆಪ್ಷನ್ ಅಂತ ಇದ್ರೆ 8 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದ್ಸಲ 8 ಮಾಡಬೇಕು. ಎಲ್ಲ ಇನ್ನೊಂದ್ಸಲ ಫಿಲ್ ಮಾಡ್ಕೊಂಡು ನಾ ಯಾವ ತರ ಸ್ಟಾರ್ಟಿಂಗ್ ಅಪ್ಲೈ ಮಾಡ್ಕೊಂತ ಬಂದೆ ಅದೇ ತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು ಓಕೆನಾ. ಇದಿಷ್ಟು ಈ ತರ ಅಪ್ಲೈ ಮಾಡ್ತಾ ಹೋಗ್ಬೇಕು. ನಾ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಫರ್ದರ್ ಮಾಡಿಫಿಕೇಶನ್ ಚೇಂಜಸ್ ನಾಟ್ ಅಲೌಡ್ ಡ್ಯೂ ಟು ವಾಂಟ್ ಕಂಟಿನ್ಯೂ ಅಂದ್ರೆ ಒಂದ್ಸಲ ಸಬ್ಮಿಟ್ ಆದ್ಮೇಲೆ ಯಾವುದೇ ಕಾರಣಕ್ಕೂ 8 ಆಪ್ಷನ್ ಆಗಿರ್ಬೋದು ಮಾಡಿಫಿಕೇಶನ್ ಬಿಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ನನಗೆ ಯಾವುದೇ ತರ 8 ಆಪ್ಷನ್ ಬೇಡ. ಇವಾಗ ನಾನು ಏನಪ್ಪಾ ಅಂದ್ರೆ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಮಗೆ ಈ ತರ ಏನಪ್ಪಾ ಅಂದ್ರೆ ಫೈನಲ್ ಆಗಿ ಈ ಅಪ್ಲಿಕೇಶನ್ ಫಾರ್ಮ್ ಈ ತರ ಶೋ ಆಗ್ತಾ ಇದೆ ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನಂದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನು ಕೂಡ ಈ ಮೆಸೇಜ್ ಬರ್ತಾ ಇದೆ ಓಕೆನಾ. ಡಿಯರ್ ಸಾರ್ ಮೇಡಮ್ ಕಂಗ್ರಾಚುಲೇಷನ್ ಇವಾಗ ಅಪ್ಲಿಕೇಶನ್ ಫಾರ್ಮ್ ಏನಪ್ಪಾ ಅಂದ್ರೆ ಫೈನಲ್ ಸಬ್ಮಿಟ್ ಆಗಿದೆ ಅಂತ ಕೂಡ ನನಗೆ ಮೆಸೇಜ್ ಕೂಡ ಬಂದಿದೆ. ಬಂದಾದ್ಮೇಲೆ ಪ್ರಿಂಟ್ ಅಂತ ಇದೆಯಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಪ್ರಿಂಟ್ ಬೇಡಪ್ಪ ಅಂದ್ರೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪ್ರಿಂಟ್ ಕಂಪಲ್ಸರಿ ತಗೋಬೇಕು. ಯಾಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ಅಪ್ಲಿಕೇಶನ್ ಫಾರ್ಮ್ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಪ್ರಿಂಟ್ ತಗೊಳ್ಳಿ. ಇವಾಗ ನಾನು ಇನ್ ಕೇಸ್ ನೀವು ಪ್ರಿಂಟ್ ತಗೊಳ್ಳಿ ಅಂದ್ರೆ ಇನ್ನೊಂದ್ಸಲ ಪ್ರಿಂಟ್ ತಗೋಬಹುದು. ಅದನ್ನ ಯಾವ ತರ ಪ್ರಿಂಟ್ ತಗೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಪ್ರಿಂಟ್ ಅದೆಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಂದು ಇವಾಗ PDF ಮುಖಾಂತರ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಆಗ್ತಾ ಹೋಗುತ್ತೆ ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಅಪ್ಲಿಕೇಶನ್ ಯಾವ ತರ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ಯಾವ್ದಾದ್ರು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೂ ಅಪ್ಲಿಕೇಶನ್ ಹಾಕಿ ಕೊಡ್ತಾ ಹೋಗ್ತೀನಿ ಓಕೆನಾ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.